ರಾಯಬಾಗ ಪಟ್ಟಣದಲ್ಲಿ 206ನೆಯ ಭೀಮಾ ಕೊರೆಂಗಾವ ವಿಜಯೋತ್ಸವ ಕಾರ್ಯಕ್ರಮ. ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇವತ್ತು ಭೀಮಾ ಕೊರೆಂಗಾ ವಿಜಯೋತ್ಸವ ಕಮಿಟಿ 6ನೇ ವರ್ಷದ ರಾಯಬಾಗ ಇವರಿಂದ 206ನೆಯ ಭೀಮಾ ಕೊರೆಂಗಾ ವಿಜಯೋತ್ಸವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಿಜಯ ಸ್ತಂಭದ ಉದ್ಘಾಟನೆಯನ್ನು ಸರ್ವ ಸೇನಾಪತಿ ವೀರ ಸಿದ್ದನಾಗ ಅವರ ವಂಶಜ ಪ್ರೊಫೆಸರ್ ಪ್ರಮೋದ್ ಇನಾಮದಾರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ ಪಾಟೀಲ್ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ರಾಯಬಾಗ ತಹಶೀಲ್ದಾರ್ ಸುರೇಶ್ ಮುಂಜೆ, ಬಾಬುರಾವ್ ನಿಡೋಣಿ, ಅಂತಾರಾಷ್ಟ್ರೀಯ ಚಿತ್ರಕಲಾವಿದರು ಹಾಗೂ ರಾಜು ತಳವಾರ್, ಡಾಕ್ಟರ್ ರಾಜು ಶಿರಂಗಾವೆ, ಮಹಾವೀರ್ ಐವಳಿ, ದೇವಾನಂದ ಸನದಿ, ಎಂಜೆ ಯುಗಾರೆ, ಕೆಆರ್ ಕೋಟಿವಾಲೆ, ಮಹೇಶ್ ಕೊರವಿ, ತೊಯಾಬ್ ಮುಲ್ಲಾ, ರಾಜು ಬನಗೆ ಬೇಗಂ, ಶಿಂಗೆ, ಜಯಶ್ರೀ ಬಿರಡಿ, ಸಂಜು ತಳವಾರ್ಕರ, ಡಾಕ್ಟರ್ ಅರುಣ್ ಕಾಂಬ್ಳೆ, ಡಾಕ್ಟರ್ ರಮೇಶ್ ರಂಗಣ್ಣವರ್, ಗಣೇಶ್ ಕಾಂಬ್ಳೆ ವೇದಿಕೆ ಮೇಲಿದ್ದ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಉದ್ದೇಶಿಸಿ ವೀರ ಸಿದ್ದನಾಗ ವಂಶಜ ಪ್ರೊಫೆಸರ್ ಪ್ರಮೋದ ಇನಾಮದಾರ 1818ರಲ್ಲಿ ಸ್ವಾಭಿಮಾನಕ್ಕೋಸ್ಕರ ನಡೆದ ಭೀಮ್ ಕೊರೆಂಗಾವ್ ಯುದ್ಧದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಭೀಮ್ ಕೊರೆಂಗಾವ್ ವಿಜಯೋತ್ಸವ ಕಮಿಟಿಯ ಪದಾಧಿಕಾರಿಗಳು ರಮೇಶ್ ಕಾಂಬ್ಳೆ, ರಾಜು ಕಾಂಬ್ಳೆ, ಭೀಮು ಕಾಂಬ್ಳೆ, ಅನಿಲ್ ಪರಾಂಜಿಪೆ, ಪ್ರವೀಣ್ ನಿಡೋಣಿ, ಸಚಿನ್ ನವರತ್ನ, ಶಿವರಾಜ್ ದೇವಕುಳಿ, ವಿಕಾಸ್ ಚೌಹಾಣ್ ಮತ್ತು ವಿವಿಧ ದಲಿತ ಪರ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು निरूपकरागी मिथुन कांबळे ನಡೆಸಿಕೊಟ್ಟರು. अतिशय मोठ्या प्रमाणात दैनिक असे इथे त्या ठिकाणी शूरवीर होऊन गेले. ಮೂರು ಸಲ ಸಾಧು ಸಾಧು ಅಂದ್ಮೇಲೆ ಎಲ್ಲರೂ ಹಾವ ಇದು ಮಾಡಬೇಕು. ಸಾಧು 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 ಹಾಗೂ ಇತರ ಎಲ್ಲ ಅತಿಥಿಗಳಿಗೆ ವಂದನೆಗಳು. ಕೈ ಮುಗಿದ ನಿಂತ್ಕೊಳ್ಳಿ. ಭಗವತೋ ಅರ್ಹತೋ ಸಸ್ಸ ನಮೋ ತಸ್ಸ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ. रेटून नेणारे सर्व हिंदू सैनिकांनो, भगिनींनो, इतिहास वीर सिद्धनागांनी मांडलेला आहे आणि रचलेला आहे. त्यावेळची वाटचाल आहे किंवा त्या दर्ग्याला त्या ठिकाणी मलिदा चालत नसायचा. त्यामुळे आम्ही सगळे मुस्लिम समाज असतील, सगळे बहुजन समाजाचे संपूर्ण समाज आम्ही त्या गावामध्ये गोळा करून 10-20 एकर जमीन त्या ठिकाणी देऊन आम्ही त्या ठिकाणी ते गाव वसवलं. आणि हे वसवत असताना आमचे जे तिसरे शहीद सिद्धनाग होते त्याने त्या ठिकाणी पेशव्यांची अतोनात त्या ठिकाणी या ठिकाणी पहिले सिद्धनाग जे होते ते पानिपतची लढाई ऐकली असेल तुम्ही. पानिपतची लढाई, त्या पानिपतच्या लढाईमध्ये मराठ्यांचं नेतृत्व तलवडकर साहेब, ಮರಾಠ್यांचं 1000 ಫಂಟ್. ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಇತಿಹಾಸವನ್ನು ಮುಚ್ಚಾಕಿದ ಮನೋವಾದಿಗಳ ವಿರುದ್ಧ ನಾವು ಈ ಇತಿಹಾಸ ತೆರೆದು ನಮ್ಮ ಜನರ ಜಾಗೃತ ಮಾಡೋಕ್ಕೋಸ್ಕರ ನಮ್ಮ ಈ ಕಾರ್ಯಕ್ರಮ ಬರೀ ರಾಯಬಾಗದಲ್ಲಿ ಅಷ್ಟಲ್ಲ, ರಾಯಬಾಗ ತಾಲೂಕು, ಬೆಳಗಾವಿ ಜಿಲ್ಲಾ, ಇಡೀ ಕರ್ನಾಟಕದಲ್ಲಿ ಮಾಡೋ ನಮ್ಮ ಉದ್ದೇಶ ಐತಿ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದು ಇವತ್ತು ಪೂರ್ಣ ಯಶಸ್ವಿಯಾಗಿದೆ. ಎಲ್ಲರೂ ಬಂದಿದ್ದರು. ಇವತ್ತೆಲ್ಲ ಮಹಾರಾಷ್ಟ್ರದಿಂದ ಗೆಸ್ಟ್ಗಳು ಬಂದರು. ಸರ್, ವಿಶೇಷವಾಗಿ ಇವತ್ತು ವಂಶಜರು ನಮ್ಮ ಕೋರೆಗಾಂವ್ 3ನೇ ಸಿದ್ದನಾಗ ಅವರು ಮರಿ ಮೊಮ್ಮಗ ಬಂದಿದ್ದಾರೆ. ಒಂದು 3ನೇ 4ನೇ ತಲೆಮಾರಿದವರು ಅವರ ಪ್ರಮೋದ್ ಇನಾಮದಾರ್ ತಂದ ಅವ್ರನ್ನ ಇವತ್ತು ನಾವು ಅವ್ರನ್ನ ಗೆಸ್ಟಾಗಿ ಕರೆಸಿ ಅವರಿಂದ ಅವರು ನಮ್ಮ ಪೂರ್ವಜರ ಇತಿಹಾಸನ ಅವರ ಭಾಷಣ ಮುಖಾಂತರ ಇತಿಹಾಸನ ವ್ಯಕ್ತಪಡಿಸಿದರು. ಆ ಇತಿಹಾಸ ನಮ್ಮ ಪೀಳಿಗೆ ಇವತ್ತು ನೋಡಿತಿ. ನಮ್ಮ ಪೀಳಿಗೆ ಇವತ್ತಿನ ಮುಂದಿನ ಪೀಳಿಗೆ ಬರೋದ ಅಗದಿ ಬಲಿಷ್ಠವಾಗಿರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಒಂದು ಶಕ್ತಿ ತುಂಬಿದರು.
ಪ್ರಮೋದ್ ಇನಾಮ್ದಾರ್ ಅವರ ಇವತ್ತು ಪ್ರಣಯನ ಬಂದಿದ್ದರು, ತಹಶೀಲ್ದಾರ್ ಸಾಹೇಬರು ಬಂದಿದ್ದರು, ಸಂಜಯ್ ತೊಳವರು ಬಂದರು, ವಿನೋದ್ ಮಾಳಿಗೆ ಅವರು ಬಂದಿದ್ದರು, ಸುಂದರ ಗೊಟ್ಟಿ ಬಂದಿದ್ದರು, ಸಂಜು ಬ್ಯಾಕುಡೆ ಶಿರ್ಗಾಂವ್ ವಕೀಲ. ಕೊನೆಯದಾಗಿ ದಲಿತ ಯುವಕರಿಗೆ ಏನು ಹೇಳ್ತೀರಿ? ದಲಿತರಿಗೆ ಇವತ್ತಿಗೆ ನಾವು ಹೇಳೋದಂದ್ರೆ ಯಾವುದೇ ಚಟಕ್ಕೆ ಬಲಿ ಆಗನಿತ್ತು, ಎಷ್ಟು ನಾವು ಶಕ್ತಿಶಾಲಿ ಇದ್ದು, ಎಷ್ಟು ಸ್ವಾಭಿಮಾನಿಗಳಿದ್ದು, ಹಂಗೆ ನಮ್ಮ ಸ್ವಾಭಿಮಾನದಿಂದ ನಮ್ಮ ಸಮಾಜವನ್ನು ಗಟ್ಟಿ ಮಾಡಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಂಡ ನಮ್ಮ ವಿರೋಧಿಗಳ ಮನೋವಾದಿಗಳ ವಿರುದ್ಧ ನಮ್ಮ ಹೋರಾಟ ಮಾಡಬೇಕು ಮತ್ತು ನಮ್ಮ ಸಮಾಜನ ಎತ್ತಿ ಕಟ್ಟಬೇಕು, ಪ್ರಜ್ಞಾವಂತರಾಗಬೇಕು, ವಿದ್ಯಾವಂತರಾಗಬೇಕು. ಇದು ನಮ್ಮ ಉದ್ದೇಶ. ಸರ್, ಇನ್ನೂ ಕೆಲವೊಂದು ನಿಮ್ಮ ಸಮಾಜದವರು ಮುಖ್ಯವಾಹಿನಿಗೆ ಬಂದಿಲ್ಲ, ಇದ್ರ ಬಗ್ಗೆ ಏನು ಹೇಳಿ? ನಾವು ಎಲ್ಲ ಪ್ರತಿಯೊಬ್ಬರು ಸಮಾಜದವ್ರನ್ನ ಕರಿತಿದ್ದೀವಿ. ಈ ವರ್ಷ ಒಂದು ನಮ್ಮ ಮುಖ್ಯಸ್ಥರು ನಮ್ಮ ದಲಿತ ಲೀಡರ್ಗಳು ಬಂದ್ರೆ ಮುಂದಿನ ವರ್ಷ ಬೇರೆದವರು ಬರ್ತಾರೆ. ಈ ವರ್ಷ ಇವ್ರು ಬಂದ್ರಿ, ಮುಂದಿನ ವರ್ಷ ಮತ್ತೆ ಬೇರೆ ಮುಖಂಡರು ಬರ್ತಾರೆ. ನಾವೆಲ್ಲ ಮುಖಂಡರನ್ನ ಒಂದೇ ವೇದಿಕೆ ಮ್ಯಾಗ ಪ್ರತಿ ವರ್ಷ ಕೂಡಿಸಿ ಅದನ್ನು ಹಳ್ಳಿಯಲ್ಲಿ ಮತ್ತೆ ಎಲ್ಲ ಮುಖಂಡರಿಗೆ ಭೇಟಿಯಾಗಿ ಮತ್ತೊಂದು ಒಂದು 10 ವರ್ಷ ಅಂದರೆ ಈಗ 5ನೇ ವರ್ಷ, ಇನ್ನು 10 ವರ್ಷ ನಂತರ ಪೂರ್ಣ ದಲಿತ ಎಲ್ಲ ಜಿಲ್ಲಾದ್ಯಂತ ನಮ್ಮ ಲೀಡರ್ಗಳೆಲ್ಲ ಕೂರಿಸೋ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಶಿಕ್ಷಣದಿಂದ ಯಾಕೋ ವಂಚಿತರಾಗಂತದ. ಹೌದು ರೀ, ವಂಚಿತರಾಗತ್ತೆ. ಯಾಕೆ ವಂಚಿತರಾಗತ್ತೆ ಅಂದ್ರೆ ರೀ, ರಾಜಕೀಯವಾಗಿ ಜನರ ನಮ್ಮ ಸಮಾಜನ ದುರುಪಯೋಗ ಮಾಡ್ಕೋತೈತಿ, ನಮ್ಮ ಸಮಾಜನ ಆಶೆಗೆ ಬಲಿಪಡಿಸತೈತಿ. ಯಾವುದೋ ಒಂದು ವಿರೋಧವಾಗಿ ಒಬ್ಬ ಎರಡು ಗುಂಪನ್ನು ಒಂದೇ ಗುಂಪನ್ನು ಎರಡು ರೀತಿ ಒಡೆಯೋ ಕೆಲಸ ಮಾಡತೈತಿ. ಆ ಕಾರಣಕ್ಕಾಗಿ ಶಿಕ್ಷಕನ ವಂಚಿತ ಆಗತೈತಿ. ತಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಕಾಂಬಳೆ ಅಂತ.